ಈ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಮನೆ ಮನೆಗಳಿಗೆ ಕುಡಿಯುವ ನೀರು, ಯಾವುದೇ ಮನೆಗೆ ಕುಡಿಯುವ ನೀರಿನ ಸಮಸ್ಯೆ ಆಗಬಾರ್ದು ಅಂಥೇಳಿ JJM ಅನ್ನುವಂಥ ಜಲ್ ಜೀವನ್ ಮಿಷನ್ ಯೋಜನೆಯನ್ನು ಜಾರಿಗೆ ತಂದರು. ಕರ್ನಾಟಕದಲ್ಲಿ ಏನಾಗಿದೆ, ನಮ್ಮ ಕ್ಷೇತ್ರದಲ್ಲಿ ಏನಾಗಿದೆ ಅಂದರೆ ಅದು ಜಲ್ ಜೀವನ್ ಮಿಷನ್ ಆಗಿಲ್ಲ, ಜಲ್ ಜೀವನ್ ಕಮಿಷನ್ ಆಗಿದೆ. ಶೃಂಗೇರಿ ಕ್ಷೇತ್ರದಲ್ಲಂತೂ ನಾನು ದಾಖಲೆಗಳ ಸಮೇತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದು ಜಲ್ ಜೀವನ್ ಕಮಿಷನ್ ಅಂತ ಹೇಳುವಂಥದ್ದು ನಮ್ಮ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ 150 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಹಣವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಈ 150 ಕೋಟಿ ರೂಪಾಯಿಗಳಲ್ಲಿ ಈವರೆಗೆ ಯಾವುದೇ ಮನೆಗಳಿಗೆ ನೀರು ತಲುಪಲಿಲ್ಲ. ಇದು ಒಂದು ಭಾಗ. ಇದಕ್ಕಿಂತ ಭಾಳ ಪ್ರಮುಖವಾಗಿ ಕರ್ನಾಟಕದಲ್ಲಿ ಸ್ಟ್ಯಾಂಪ್ ಪೇಪರ್ ಹಗರಣ ಕರೀಂಲಾಲ್ ತೆಹಲ್ಗಿಯವರ ಇದರಲ್ಲಿ ನಡೀತು. ಅದು ಭಾಳ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿತು. ಸ್ಟ್ಯಾಂಪ್ ಪೇಪರ್ ಹಗರಣ ಮಾಡಿದಾಗ ಅದಕ್ಕೆ ಜಸ್ಟ್ ಮೇಲ್ಗಡೆ ಒಂದು ನೋಟಿನ ಥರದ ಎಷ್ಟು ರೂಪಾಯಿದು ಅನ್ನುವಂಥದ್ದು ಮಾತ್ರ ಇರ್ತಾ ಇತ್ತು. ಫೇಕ್ ಮಾಡೋದು ಸುಲಭ ಇತ್ತು. ಸರ್ಕಾರ ಅದನ್ನು ಬದಲಾವಣೆ ಮಾಡಿ ಏನು ಮಾಡಿದ್ರು, ಅದಕ್ಕೊಂದು ನಂಬರು QR ಕೋಡು ಕೊಟ್ಟು ಒಂದು ಸರ್ಕಾರದ ಆ್ಯಪ್ನೂ ಬಿಡುಗಡೆ ಮಾಡಿದ್ದಾರೆ, ಈ ಸ್ಟ್ಯಾಂಪಿಂಗ್ ಆ್ಯಪ್ ಅಂತ. ಅದರಲ್ಲಿ ನೀವು ಸ್ಕ್ಯಾನ್ ಮಾಡಿದ್ರೆ QR ಕೋಡ್ ಸ್ಕ್ಯಾನ್ ಆಗಬೇಕು ಮತ್ತು ಅದರಲ್ಲಿ ಯಾರು ತಗೊಂಡಿದ್ದಾರೆ ಈ ಮಾಹಿತಿಗಳು ಬರಬೇಕು. ಈ ಜಲ್ ಜೀವನ್ ಮಿಷನ್ನಿನ ಸರ್ಕಾರದ ಜೊತೆ ಆಗಿರುವಂಥ ಅಗ್ರಿಮೆಂಟ್ನಲ್ಲಿ ಕರೀಂಲಾಲ್ ತೆಹಲ್ಗಿಯ ಪ್ರಕರಣವನ್ನು ಮೀರಿಸುವಂಥ ಬುದ್ಧಿವಂತಿಕೆಯ ಸ್ಟ್ಯಾಂಪ್ ಪೇಪರ್ ಹಗರಣ ನಡೆದಿದೆ. ಇದೊಂದು ಸ್ಟ್ಯಾಂಪ್ ಪೇಪರ್ ಹಗರಣವನ್ನು ನಾನು ದಾಖಲೆಗಳ ಸಮೇತ ನಿಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನೋಡಿ, ಇದು ಒಂದು ಸ್ಟ್ಯಾಂಪ್ ಪೇಪರ್. ಈ ಸ್ಟ್ಯಾಂಪ್ ಪೇಪರು ಇಲ್ಲಿ ನಂಬರ್ ಇದೆ, ಇಲ್ಲಿ QR ಕೋಡ್ ಇದೆ, ಇದು ಯಾರು ತಗೊಂಡಿದ್ದಾರೆ ಅಂತಿದೆ, ಕ್ಲಿಯರ್ ಇದೆ. ಇದನ್ನು ನಾನು ಅಧಿಕೃತವಾಗಿ ಜಿಲ್ಲಾ ಪಂಚಾಯತ್ ಏನು ಕುಡಿಯುವ ನೀರ ಯೋಜನೆಯ ಇದರಲ್ಲಿ ಸರ್ಕಾರದ ಜೊತೆ ಆಗಿರುವಂಥ ಅಗ್ರಿಮೆಂಟ್ ಇದು. ಈ ಪೇಪರ್ ಇಲ್ಲಿ ಮೇಲ್ಗಡೆ ತೋರಿಸುತ್ತೆ ನೋಡಿ, ಒಂದ್ರದ್ದು ನಂಬರ್ ಓದ್ತೇನೆ ನಾನು. INKA 76845429815984W. ಹಾಂ, ಇದೆ ಇಲ್ಲಿ. ಸೇಮ್ ನಂಬರ್ನಲ್ಲಿ ನೋಡಿ ಈ ಅಗ್ರಿಮೆಂಟ್ ಆಗಿದೆ. ಒಂದೇ ನಂಬರ್ ಸೇಮ್, ಏನೂ ವ್ಯತ್ಯಾಸ ಇಲ್ಲ. ಇದು ಒಂದೇ ಆಗಿದೆಯಾ? ಇಲ್ಲ. ಇದು ಎರಡನೇದು, ಇದು ಮೂರನೇದು. ಇದು ಯಾವುದೋ ಈ 5984 ಲಾಸ್ಟ್ ನಂಬರ್ನಲ್ಲಿ ನೋಡಿ. ಇದು NR ಪುರ ತಾಲೂಕದು, ನಾನು ಆಗ ತೋರಿಸಿದ್ದು. ಇದು ಕೊಪ್ಪ ತಾಲೂಕು. ಇದು ಕೊಪ್ಪ ತಾಲೂಕಿನಲ್ಲಿ ಮತ್ತೆ ಓದಲ್ಲ ನಾನು, ಸೇಮ್ ನಂಬರ್ ಇಲ್ಲಿದೆ ನೋಡಿ. ಇದರಲ್ಲಿ ಇದು 1, ಇದು 2, ಇದು 3, ಇದು 4, ಇದು 5, 6. ಆಗ 3 ತೋರಿಸಿದೆ, ಈಗ 6 ತೋರಿಸ್ತಾ ಇದ್ದೀನಿ. ಇದು ಸೇಮ್ ನಂಬರ್ನಲ್ಲಿ ಮತ್ತು ಸೇಮ್ ಡೇಟ್ನಲ್ಲಿ. ಈ ಡೇಟು 25 ನವಂಬರ್ 2024 6 ಗಂಟೆ 27 ನಿಮಿಷಕ್ಕೆ ತೆಗೆದಿದ್ದಾರೆ ಇದನ್ನು. ಇದು ನೋಡಿ ಸೇಮ್ ಡೇಟು 6 ಗಂಟೆ 27 ನಿಮಿಷಕ್ಕೆ ತೆಗೆದಿದ್ದಾರೆ. ಇದು ಸೇಮ್ ಡೇಟ್ ಸೇಮ್ ಟೈಮ್. ಇದು 9 ನಂಬರಿನ ಫೇಕ್. ಇದಲ್ಲದೆ ಇದು ಇನ್ನೊಂದು ನಂಬರು. ಈ ನಂಬರ್ INKA 71097529704704W. ಇದನ್ನು 19 ನವಂಬರ್ 24 2 ಗಂಟೆ 23 ನಿಮಿಷಕ್ಕೆ ತೆಗೆದಿದ್ದಾರೆ. ಈ ಸ್ಟ್ಯಾಂಪ್ ಪೇಪರು ಈ JJMನ ಬೋರ್ವೆಲ್ನ ಮಾಡಲಿಕ್ಕೆ, ಕರೆಕ್ಟ್ ಕ್ವಶನ್ ನಿಮ್ಮದು,
JJMನ ಬೋರ್ವೆಲ್ ಮಾಡಲಿಕ್ಕೆ ಸರ್ಕಾರದ ಜೊತೆ ಕಾಂಟ್ರಾಕ್ಟರ್ ಮಾಡ್ಕೊಳ್ಳುವ ಅಗ್ರಿಮೆಂಟ್ ಇದು. ಸರ್ಕಾರದ ಜೊತೆ ಮಾಡ್ಕೊಂಡಿರೋ ಅಗ್ರಿಮೆಂಟ್ ಇದು, ಯಾರಿಗೋ ಪ್ರೈವೇಟ್ ಪಾರ್ಟಿ ಜೊತೆ ಮಾಡ್ಕೊಂಡ ಅಗ್ರಿಮೆಂಟ್ ಅಲ್ಲ. ಜಿಲ್ಲಾ ಪಂಚಾಯಿತಿ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರ ಖಾತೆಯ ಕೆಳಗೆ ಬರುವ ಇಲಾಖೆ ಇದು. ಇದು ನೋಡಿ, ಇದರಲ್ಲಿ 11 ಒಂದೇ ನಂಬರಿನ ಸ್ಟ್ಯಾಂಪ್ ಪೇಪರ್ನಲ್ಲಿ 11 ಅಗ್ರಿಮೆಂಟ್ ನಡೀತದೆ ನೋಡಿ. ಇದು ಗಣೇಶ ನಗರ ಹ್ಯಾಬಿಟೇಷನ್ ತಲ್ಮಕ್ಕಿ ವಿಲೇಜ್ ಅನ್ನಲ್ಲಿಗೆ ಇದನ್ನು ತೆಗೆದಿದ್ದಾರೆ. ಇದರ ನೆಕ್ಸ್ಟ್ ಒಬ್ಬರೇ ಕಾಂಟ್ರಾಕ್ಟ್. ಇದು ಇನ್ನೊಂದು ಹಾಲ್ಗಾರ್ ಹ್ಯಾಬಿಟೇಷನ್ ಆಫ್ ಮರಿತೊಟ್ಲು ವಿಲೇಜ್. ಎರಡಲ್ಲ, ಒಂದು ನಂಬರ್ನಲ್ಲಿ 11, ಇನ್ನೊಂದು ನಂಬರ್ನಲ್ಲಿ 9. ನಾನು ಈ ದಾಖಲೆಯನ್ನು ಜಿಲ್ಲಾ ಪಂಚಾಯಿತಿಯಲ್ಲಿ ಕೇಳಿದಾಗ ನನಗವರು 1,65,000 ರೂಪಾಯಿ ಕಟ್ಟಬೇಕು ಅಂಥೇಳಿ ನಮ್ಮ ಪಕ್ಷದ ಮುಖಂಡರಿಗೆ ಹೇಳಿದರು. ನಾನು ಆಮೇಲೆ ಅಷ್ಟೊಂದೆಲ್ಲ ಬೇಡ, ನಮಗೊಂದು 25 ಸಾಕು ಅಂಥೇಳಿ ನಾವು ತಗೊಂಡಿರೋ 30ರಲ್ಲಿ ಸಿಕ್ಕಿರುವ ದಾಖಲೆ ಇದಿಷ್ಟು. ಅಂದರೆ ಟೋಟಲ್ ಸ್ಟ್ಯಾಂಪ್ ಪೇಪರ್ನ ಫ್ರಾಡ್ ಮಾಡಿದ್ದಾರೆ, ಸರ್ಕಾರದ ಬೊಕ್ಕಸಕ್ಕೆ ಮೋಸ ಮಾಡಿದ್ದಾರೆ ಅನ್ನೋಕ್ಕಿಂತ ಇದು 100% ಕ್ರಿಮಿನಲ್ ಆ್ಯಕ್ಟಿವಿಟಿ. ಇದರ ಹಿಂದುಗಡೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರ ರೈಟು, ಲೆಫ್ಟು, ಸ್ಟ್ರೈಟು, ಹಾರ್ಟು ಎಲ್ಲರೂ ಇದ್ದಾರೆ. ದಿನ ಬೆಳಕರೆದ್ರೆ ಅವರ ನಿತ್ಯದ ಚಟುವಟಿಕೆಗಳನ್ನು ದಿನ ಬೆಳಗ್ಗೆ ಇವರೇ ಮಾಡೋರು. ಇದರಲ್ಲಿ ಜನ ಮಾತಾಡ್ತಾ ಇದ್ದಾರೆ, ಇದರಲ್ಲಿ ಶಾಸಕರ ಕೃಪಾಶೀರ್ವಾದದೊಂದಿಗೆ ಈ ಥರದ ಘಟನೆಗಳು ನಡೀತಾ ಇದ್ದಾವೆ ಅಂತ. ಇದರ ಜೊತೆಗೆ ನೋಡಿ, ಈ ಸ್ಟ್ಯಾಂಪ್ ಪೇಪರ್ಗಳು ಇದು ಇನ್ನೊಂದು ಥರ. ನಾನು ಸರ್ಕಾರ ಕೊಟ್ಟಿರುವಂಥ ಈ ಸ್ಟ್ಯಾಂಪಿಂಗ್ ಅನ್ನುವಂಥ ಆ್ಯಪಲ್ಲಿ ಹಾಕಿ ಪ್ರಿಂಟ್ ತೆಗೆದಾಗ ಈ ಥರ ಪ್ರಿಂಟ್ ಕೊಡ್ತಾ ಇದೆ. ಅದು ಇದೇನು ಹೇಳ್ತಾ ಇದೆ ಪ್ರಿಂಟ್ ಅಂತ ಹೇಳಿದ್ರೆ, ಈ ಸ್ಟ್ಯಾಂಪಿಂಗ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ನೋ ಸ್ಟ್ಯಾಂಪ್ ಸರ್ಟಿಫಿಕೇಟ್ಸ್ ಹ್ಯಾಸ್ ಬೀನ್ ಫೌಂಡ್. ಇದನ್ನು QR ಕೋಡ್ ಸ್ಕ್ಯಾನ್ ಮಾಡಿದಾಗ ಈ ಥರ ಪ್ರಿಂಟ್ ಬರ್ತಾ ಇದೆ. ನನಗೆ ಗೊತ್ತಿಲ್ಲ ಇದು ಫೇಕ್ ಆರ್ ಒರಿಜಿನಲ್ ಅಂತ. ಅವ್ರ ಆ್ಯಪಲ್ಲಿ ಇದನ್ನು ಫೇಕ್ ಅಂತ ಹೇಳ್ತಾ ಇದೆ. ಅವು ಒಂದೇ ನಂಬರ್ನಲ್ಲಿ 1ರಲ್ಲಿ 11, 1ರಲ್ಲಿ 9 ತೆಗೆದಿರುವಂಥದ್ದು. ಇದು ಈ QR ಕೋಡ್ ಸ್ಕ್ಯಾನ್ ಮಾಡಿದಾಗ ಈ ಥರದ ಸರ್ಟಿಫಿಕೇಟ್ ಪ್ರಿಂಟ್ ಬಂದಿದೆ. ಸರ್ಕಾರಕ್ಕೆ ಇವೆಲ್ಲವೂ ಆ ಥರ, ಇದೆಲ್ಲ ಫೇಕ್ ತೋರಿಸ್ತಾ ಇದೆ. ಆದರೆ ಇವಿದಾವಲ್ಲ, ಇವನ್ನು ಹೊಡೆದಾಗ ಕರೆಕ್ಟಾಗಿ ಈ ಅಡ್ರೆಸ್ಸು, ಇದು ಯಾರ ಹೆಸರಲ್ಲಿ ತೆಗೆದಿದ್ದಾರೆ, ಎಷ್ಟು ಗಂಟೆಗೆ ತೆಗೆದಿದ್ದಾರೆ, ಏನು ಅನ್ನೋದು ತೋರಿಸ್ತಾ ಇದೆ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇದು ಫೇಕ್ ಆರ್ ಒರಿಜಿನಲ್, ಇದನ್ನು ಸರ್ಕಾರ ತನಿಖೆಗೊಳಪಡಿಸ್ಬೇಕು.